ಪ್ರೋಮೋ ಶೂಟ್ ಮಾಡಕ ಒಂದಿನ ಫುಲ್ ತಗೊಂಡು ಇನ್ನೂ ಇದೆ ಪ್ರೋಮೋ, ಇನ್ನೂ ಇದೆ, ಇದ್ರ ಜೊತೆಗಿದೆ 3 ಪ್ರೋಮೋ ಇದೆ, 3 ಪ್ರೋಮೋ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬಟ್ ಆ ಐಡಿಯಾ ಇರ್ಲಿಲ್ಲ, ದೊಡ್ಡ ಡೈಸ್ ಅಂತೆಲ್ಲ ಇಮ್ಯಾಜಿನೇಷನ್ ಅಲ್ಲಿ ಮಾಡಿದ್ದು ಎಲ್ಲ ಡೈರೆಕ್ಟರ್ಗಳಿಗೆ ಸಲ್ಬೇಕು ಸರ್. ಹೌದು, ಇವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಾತಾಡಬೇಕು, ತುಂಬಾ ಹುಷಾರಿದ್ದಾರೆ ಸರ್. ಅವರೇ ಪ್ರೊಡ್ಯೂಸರ್ ಅಂತ ನಮ್ಮ ಹತ್ರ ಮಾತಾಡಿದ, ಅವ್ರನ್ನ ತೋರಿಸ್ಲಿಲ್ಲ ನಾವು ಪೇಮೆಂಟ್ ಅಲ್ಲಿ ಏನು ಕೇಳ್ಬಿಡ್ತೀವ ಅಂತ. ಸೈಲೆಂಟ್ ಆಗಿದ್ದಾರೆ, ಕೊಡ್ತಿದ್ದ ಇದು ಮಾತಾಡಿ ಸರ್. ಯಾಕೆ ನಾವು ಹಿಂದಿಂದನೇ ಕೇಳೋದಲ್ಲ ಸರ್, ಫಸ್ಟು ಜುಟ್ಟು ಹಿಡಿತೀವಿ ಆಮೇಲೆ ತಾನೆ. ಬಟ್ ಗೊತ್ತಲ್ಲ ಸರ್, ಬಜೆಟ್ ಕೇಳುತ್ತೆ ಈ ಪ್ರಾಜೆಕ್ಟ್. ಸೊ ಅಫ್ಕೋರ್ಸ್ ಕಲರ್ಫುಲ್ ಇದು ಕೋರ್ಟ್ ಬಂದ್ಬಿಟ್ಟು ನಮಗೆ ಒಂದು 160 ಸ್ಕ್ವೇರ್ ಫೀಟ್ ಇತ್ತು ಫ್ಲಾಟ್, 1600 ಸ್ಕ್ವೇರ್ ಫೀಟ್ ಇತ್ತು ಪ್ಲಾಟ್ಫಾರ್ಮ್. ಅದ್ರ ಮೇಲೆ ಗ್ರೌಂಡ್ ಫಿಟ್ ಆಗುತ್ತೆ, ಅದ್ರ ಮೇಲೆ ಕ್ರಿಯೇಟಿವ್ ಡೈರೆಕ್ಟರ್ ಏನಿದೆ, ಇದು ಕ್ಯಾಮ್ರಾಸ್, ಸೊ ಇಷ್ಟು ಕ್ಯಾಮ್ರಾಮನ್, ಇಷ್ಟು ಸ್ಟಾರ್ಸ್, ಮಾಡೆಲ್ಸ್, ಟೆಕ್ನಿಕಲಿ ತುಂಬಾನೇ ಆಗುತ್ತೆ. ಎಕ್ಸಾಕ್ಟ್ಲಿ ಈಗ ನಮ್ಗೆ ಗೊತ್ತಾಗಲ್ಲ. ಸೊ ಇಟ್ ಮೇ ಕಾಸ್ಟ್ಲಿ. ವಿಜುವಲಿ ಅಂತೂ ತುಂಬಾ ರಿಚ್ ಆಗಿ ಬರುತ್ತೆ, ಏನು ಅದರಲ್ಲಿ ಟೆಕ್ನಿಕಲಿ ಆಗಲಿ ಯಾವುದ್ರಲ್ಲಾಗಲಿ ವಿಜುವಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ತಿಲ್ಲ. ಸೊ ವಿ ಆರ್ ಗಿವಿಂಗ್ ಅ ಗುಡ್ ಪ್ರಾಡಕ್ಟ್. ಇನ್ನೊಂದು ಮಾಡ್ತಾ ಇದ್ದೀವಿ ಸರ್. ಸೊ ಇನ್ನೊಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೊಂದು ಜನಗಳಿಗೆ ಕನ್ವೆ ಆಗ್ಲಿಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಎಫರ್ಟ್ ಒಂದು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ನಮಗೆ ತುಂಬ ಖುಷಿ ಆಗುತ್ತೆ, ಏನು ಟೀಮ್ ಸಿಕ್ಕಿದ್ದಾರೆ ಈಗ ನಮಗೆ. ಸೊ ಆರ್ಟಿಸ್ಟ್ ಇರ್ಬೋದು, ನಮ್ಮ ಮಾಡೆಲ್ಸ್ ಇರ್ಬೋದು, ಎಲ್ಲ ಫುಲ್ ಎಫರ್ಟ್ ನಮಗಿಂತ ಜಾಸ್ತಿ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಆ್ಯಂಕರ್ಸ್, ನಾವು ತುಂಬ ಥ್ಯಾಂಕ್ಫುಲ್. ಗಣೇಶ್ ಅವ್ರದ್ದು ಎಫರ್ಟ್ ಅಂತೂ ಕೇಳೋಗಿಲ್ಲ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರೋಮೋ ನಾವು ಸಹ ಇಲ್ಲಿ ಬಂದಿದ್ದು ನೋಡಿರೋದು. ಲಾಸ್ಟ್ ಮೂಮೆಂಟ್ ಅವ್ರಿಗೆ ಕೈಗೆ ಸಿಕ್ಕಿದ್ದು ಒಂದು ಲಾಸ್ಟ್ 3 days ಇಂದ ಅವರು 24 hour ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಈ ನಮ್ಮ ಟೀಮಲ್ಲಿ ನಾವು ಬಂದ ನಂತರ ಈಗ 3 ಜನ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದು, ಆಮೇಲೆ ಯಾರ್ಯಾರು ಒಬ್ಬರೊಬ್ಬರನ್ನೇ ಹುಡುಕಿ ನಾವು ಡೆವಲಪ್ ಮಾಡ್ತಾ ಹೋಗಿದ್ದು ಟೀಮ್. ಸೊ ಎಲ್ಲ ಟೀಮ್ ಮೆಂಬರ್, ಇದರ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡೋರು ಇರ್ಬೋದು, ಬಿಂದು ಅಂತ ಇದ್ದಾರೆ, ಇನ್ನೂ ಒಂದು 3-4 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅವರ ಒಂದು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇದೊಂದು ಪ್ರಾಜೆಕ್ಟ್ಗೋಸ್ಕರ. ಇಲ್ಲ ಆಡಿಯನ್ಸ್ ಆ ಥರ ಇಲ್ಲ, ಪ್ರೊಫೆಷನಲ್ ಶೂಟಿಂಗ್ ಥರನೇ ಆಗ್ತಿರತ್ತೆ. ಒಂದು ರಿಯಾಲಿಟಿ ಶೋಸ್ ನೋಡಿ ಹೆಂಗೆ ನಡೀತಾ ಇರುತ್ತೆ. ಬಟ್ ಪ್ರೊಫೆಷನಲ್ ಆಟ ಶುರು ಆದಾಗ ಸೀರಿಯಸ್ ಆಗಿ ಆಟ ಥರನೇ ಹೋಗ್ತಿರುತ್ತೆ. ಸರ್, ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಮಾತ್ರ ನಾವೊಂದು ಕಾರಣ ಆಗಿರ್ತೀವಿ. ಇದರ ಸಕ್ಸಸ್ ತುಂಬಾ ಜನಕ್ಕೆ ಅಗತ್ಯ ಇರುತ್ತೆ. ಈಗ ಸರ್ ಏನಿದ್ರು 16 ಜನ ಹುಡುಗಿಯರು, ಅವ್ರಿಗೂ ಈ ಸಕ್ಸಸ್ ಬೇಕಿರುತ್ತೆ. ಫಸ್ಟ್ ಆಫ್ ಆಲ್ ನಾವು ಆ ಜಾಬ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಗೊತ್ತಾಯ್ತು. ಅದೊಂದು ಮಾಡೆಲಿಂಗ್ ಅಂದ್ರೆ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ. ಸೊ ಅದೇ ರೀತಿ ತುಂಬಾ ಜನಕ್ಕೆ ಇದೆ. ಸೊ ಕಂಟಿನ್ಯೂ ಆದರೆ ಎಲ್ರಿಗೂ ಒಂದು ಲೈಫ್ ಇರುತ್ತೆ. ಸೊ ಹೋಪ್ ಇದೆ ನಮಗೆ. ಸೊ ಅಟ್ಲೀಸ್ಟ್ ಕರ್ನಾಟಕ ಕಂಪ್ಲೀಟ್ ನಾವು ರೀಚ್ ಆಗುತ್ತೆ ಅಂತ ನಮ್ಗೊಂದು ಧೈರ್ಯ ಇದೆ. ಇನ್ನು ಅದೇ ನಮ್ಮ ಯಾವುದೇ ಒಂದು ಪ್ಲೇಯರ್ನ ಯಾವ್ದೋ ಇದರಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಚಾನ್ಸ್ ಇದೆ. ಗೇಮ್ ಮಾತ್ರ, ಈ ಗೇಮ್ ಶೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿ ನಾವು ಡೆವಲಪ್ ಮಾಡಿದ್ದೀವಿ. ಸಾರಿ, ಇದು ಅದೇ 15 ಎಪಿಸೋಡ್ ಬರುತ್ತೆ ಸರ್. ಆ್ಯಕ್ಚುಲಿ ನಾವು ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಒಂದು ಸ್ಟೇಟ್ ಲೆವೆಲ್ ಮಂಗಳೂರಲ್ಲಿ ಕಬಡ್ಡಿ ಮಾಡ್ತೀವಿ. ಸೊ ಸೇಮ್ ಫಾರ್ಮೆಟ್ ಅಲ್ಲಿ ನಡೀತೆ, ಅಂದರೆ 15 ಮ್ಯಾಚ್ ಇರುತ್ತೆ, ಒಂದು 3 days ಇರುತ್ತೆ. ಸೊ ಗ್ರ್ಯಾಂಡ್ ಇವೆಂಟ್, ಒಂದು 2 ಸೀಸನ್ ಆಗಿದೆ, ಲಾಸ್ಟ್ ಇಯರ್ 2nd ಸೀಸನ್ ಆಗಿದೆ. ಸೊ ಅದೇ ಫಾರ್ಮೆಟ್ ಅಲ್ಲಿ ಈ ಗೇಮನ್ನು ಇದು ಮಾಡ್ತಾ ಇದ್ದೀವಿ. ಅಂದರೆ ಅದರಲ್ಲಿ ಯಾವ ಥರ ಸೆಮಿಗೆ ಬರುತ್ತೆ, ಅದೇ ಇಲ್ಲೂ ಅದೇ ರೀತಿ ಸೆಮಿ ಫೈನಲ್ ಬರುತ್ತೆ. ಅದರಲ್ಲಿ ಪ್ರೋ ಕಬಡ್ಡಿ ಆಡಿದವರೆಲ್ಲ ಆಟಗಾರರಿದ್ದಾರೆ. ಅಂದರೆ ನಮ್ಮ ಒಂದು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಹೇಳಿದ್ದು. ಪ್ರೊಡ್ಯೂಸರ್ ಅವ್ರದ್ದು ಪ್ರೊಫೆಷನಲ್ ಟೀಮ್ಸ್ ಇದೆ ಅಲ್ಲಿ, ಕಬಡ್ಡಿದು ಇದೆ, ಕ್ರಿಕೆಟ್ ಇದೆ.
ನ್ಯೂಸ್ ಫಸ್ಟ್ ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲ ಚಾನಲಲ್ಲಿ ರಿಯಾಲಿಟಿ ಶೋ ಅಂತ ಬರ್ತಾ ಇರುತ್ತೆ GS ಅಲ್ಲಿ, ಬಟ್ ನಮ್ದು GEC ಅಲ್ಲಿ ನಮ್ದು ಇದು ರಿಯಾಲಿಟಿ ಶೋ ಅಂತ ಎಕ್ಸ್ಪೋಸ್ ಮಾಡ್ಲಿಕ್ಕೆ ನಮಗೆ ಬೇಡ. ಸೊ ಇಟ್ಸ್ ಅ ಪ್ಯೂರ್ಲಿ ಗೇಮ್ ಶೋ. ಈಗ ಆಂಕರ್ ಏನು ಹೇಳಿದ್ರು ನಿಮಗೆ ಅದು ಶೂಟ್ ಮಾಡಿ ಇದು ಮಾಡ್ತೇವೆ, ಬಟ್ ಶೂಟ್ ಆಗುತ್ತೆ ಬಟ್ ರೀಟೇಕ್ ಆಗಲ್ಲ. ಸೊ ವಿನ್ನರ್ ಆಗೋದು ಅವ್ರದ್ದು ಸ್ಟ್ರಾಟಜಿ ಮೇಲೆ ವಿನ್ ಆಗುತ್ತೆ. ಸೊ ರೆಕಾರ್ಡ್ ಮಾಡಿ ಮತ್ತೆ ಪ್ಲೇ ಮಾಡ್ತೀವಿ, ಲೈವ್ ಮಾಡ್ತಾ ಇಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಮತ್ತೆ ಆರ್ಟಿಸ್ಟ್ ಇರೋದು. ಸೊ ಶೂಟಿಂಗ್ ತರ ನಡೆಯಲ್ಲ, ಗೇಮ್ ಶೋ. ಒಂದ್ಸಲ ಗೇಮ್ ಸ್ಟಾರ್ಟ್ ಆದ ನಂತರ ಗೇಮೇ ಕಂಟಿನ್ಯೂ ಆಗುತ್ತೆ, ಅದೇ ಗೇಮನ್ನು ನಾವು ಪ್ಲೇ ಮಾಡ್ತೀವಿ. ಸೊ ಒಂದ್ಸಲ ನಿಮ್ಮ ಪಾಯಿಂಟ್ಗೆ ಬರ್ತೇನೆ. ಸೊ ಅದಕ್ಕೆ ಇದಕ್ಕೋಸ್ಕರ ನಾವೊಂದು ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲಿ ಕೊಟ್ಟರೆ ಇದು 10ರಲ್ಲಿ 11 ಆಗಿ ಮತ್ತೊಂದು ರಿಯಾಲಿಟಿ ಶೋ ಅಂತ ಆಗುತ್ತೆ. ಸೊ ನಮಗೆ ಇದೊಂದು ಸ್ಪೋರ್ಟ್ಸ್ ಚಾನೆಲ್ ಬಂದ್ರೆ ನಮಗೆ ತುಂಬಾ ಖುಷಿ. ಸೊ ಸ್ಪೋರ್ಟ್ಸ್ ಚಾನೆಲ್ ಅಲ್ಲಿ ಬರೋದು ಎಷ್ಟು ಟಫ್ ಇದೆ ನಿಮ್ಗೆ ಗೊತ್ತು. ಸೊ ಇಟ್ಸ್ ಇಂಪಾಸಿಬಲ್. ಅದಕ್ಕೋಸ್ಕರ ನಾವು ನ್ಯೂಸ್ ಚಾನೆಲ್ ಅಲ್ಲಿ ಪ್ರಿಫರ್ ಮಾಡೋದು. ಆದ್ರೆ ಆಡಿಯನ್ಸ್ ನಾವು ಪಕ್ಕ ಫ್ಯಾಮಿಲಿ ಫೋಕಸ್ಡ್ ಆಡಿಯನ್ಸ್. ಸೊ ಅಂದ್ರೆ ನಿಮ್ಗೆ ಗೊತ್ತು ಜಾಸ್ತಿ ಇದನ್ನ ಲೈಕ್ ಮಾಡೋದು ಹೆಂಗಸ್ರೆ. ಮನೆಯಲ್ಲಿ ಆಲ್ಮೋಸ್ಟ್ ಕೊರೋನಾ ನಂತರ ಎಲ್ಲ ಮನೆಯಲ್ಲಿ ಆಡಿದ್ದಾರೆ. ಓಕೆ, ನಮ್ಮ ತಂಡದ ಆಟಗಾರರು ಬಂದಿದ್ದಾರೆ, ಸ್ಟಾರ್ ಪ್ಲೇಯರ್ಸ್, 8 ಸ್ಟಾರ್ಗಳಿರುವಂತಹ ತಂಡ. ಸೊ ನಾನು ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಅಶ್ವಿತಿ, ಅದ್ವಿತಿ, ಚಂದನ, ಕೆಂಪೇಗೌಡ್ರೆ ಬನ್ನಿ, ಮೇಘ ಬನ್ನಿ, ಸೀತಾರಾಮ್ ಬನ್ನಿ, ಸಾಕ್ಷಿ ಬೇಕನ. ಓಕೆ, ಬರ್ತಾ ಇದ್ದಾರೆ ಚಂದನ. ಆರ್ಟ್ ಡೈರೆಕ್ಟರ್ ಸತೀಶ್ ಸರ್, ತಾವು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅಂಶಿತ್ ಸರ್ ಬನ್ನಿ, ಬನ್ನಿ ಸರ್. ಮಾಡೆಲ್ಸ್ ಅಲ್ಲಿ ಇದ್ದಾರೆ ಸರ್, ಪ್ರೊಫೆಷನಲ್ ಮಾಡೆಲ್ಸ್. ಜೋಡಿ ಜೋಡಿ ಸರ್ ಬನ್ನಿ. ಓಕೆ. ಸೊ ಬೇಸಿಕಲಿ ಆ ಟೀಮಲ್ಲಿ ಅವ್ರ ಕಂಪ್ಯಾಟಬಿಲಿಟಿ ಇರಬೇಕು. ನೋಡಿ, ಸಿಸ್ಟರ್ಸ್ ಇವರಿಬ್ರು ಒಂದು ಟೀಮಾಗಿ ಆಡ್ತಾರೆ. ಸೊ ಅವ್ರು ಬಿಟ್ಕೊಡೋ ಚಾನ್ಸೇ ಇಲ್ಲ. ಅವ್ರು ಆ್ಯಕ್ಚುಲಿ ಪ್ರೋ ಲೆವೆಲ್ ಆಡ್ತಾರೆ ತುಂಬ ಚೆನ್ನಾಗಿ. ಕೆಂಪೇಗೌಡ್ರನ್ನ ಕೇಳಬೇಕಾದ್ರೆ ಇವಾಗ ಅಳುಗುಳಿ ಮನೆ ಆಯ್ತಾ, ಆಮೇಲೆ ಇನ್ನೇನೋ ಚೌಕಾಬಾರ, ಈ ಥರದ್ದೆಲ್ಲ ಹಳ್ಳಿಲಿ ಬೇಜಾನ್ ಆಡಿರ್ತೀರಾ? ತುಂಬಾ ಆಡಿರ್ತಾರೆ. ಹೌದಾ? ಗೌಡ ಆಟಗಳು, ಹಳ್ಳಿ ಆಟಗಳು ಕೆಲವೊಂದು ಕೇಳ್ಸಲ್ಲ ನನಗೆ. ಎಲ್ರಿಗೂ ನಮಸ್ಕಾರ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೆಳೆಯ ಗೆಳತಿಯರಿಗೆ ನಮಸ್ಕಾರ ಹೇಳ್ತಾ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳಿ. ಲಂಚುಲಾಲ್ ಅವರು, ಅವ್ರನ್ನ ಇವತ್ತೇ ಫಸ್ಟ್ ನಾನು ಪರಿಚಯ ಆಗಿದ್ದು. ಲಂಚುಲಾಲ್ ಅವರು ಮೊದಲೇ ಏನಾದರೂ ಪರಿಚಯ ಆಗಿದ್ರೆ ಅರುಣ್ ಅವ್ರು ಹೇಳ್ದಂಗೆ ಇನ್ನೊಂಚೂರು ಪೇಮೆಂಟ್ ಎಕ್ಸ್ಟ್ರಾ ಕೇಳ್ತಿದ್ವಿ ನಾವೆಲ್ಲರೂ. ಸೊ ಈಗ ಪರಿಚಯ ಆದರು. ರಜಕ್ ಅವರು ಮತ್ತು ಸುದೇಶ್ ಅವರು ನಮ್ಮನ್ನು ಮಾತಾಡಿಸಿ ಗೇಮ್ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ನಮ್ಮನ್ನೆಲ್ಲ ಕರೆಸಿ
ಆಟ ಆಡಿಸಿ ಒಂದು ಎಂಟರ್ಟೈನ್ಮೆಂಟ್ ಥರ ಒಂದು ಗೇಮನ್ನ ಆಡಕ್ಕೆ ಕೊಟ್ಟು ದುಡ್ಡು ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು. ಅದಕ್ಕೊಂದು ಚಪ್ಪಾಳೆ ಹೊಡಿರಪ್ಪ ಎಲ್ಲರೂ, ದುಡ್ಡು ಕೊಟ್ಟು ಆಟ ಆಡಿಸ್ತಾ ಇದ್ದಾರೆ. ಸೊ ಇದು ನಮಗೆ ಹೊಸದೇನಲ್ಲ, ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಈಗಾಗಲೇ ಕ್ರಿಕೆಟ್ ಲೀಗ್ ಆಡಿದ್ವಿ, ಬೌಲಿಂಗ್ ಕಮರ್ ಅವ್ರು ಮಾಡಿದ್ದು, ಆಮೇಲೆ ಬೌಲಿಂಗ್ ಆಡಿದ್ವಿ, ಈಗ ಲೂಡೋ ಗೇಮ್ ಬಗ್ಗೆ ಹೇಳಬೇಕು ಅಂದರೆ ಇದು ಅಷ್ಟೇನಲ್ಲ. ನಮ್ಮ ಆವಾಗಲಿಂದನೂ ನೀವು ಹೇಳಿದಾಗೆ ಪಾಂಡವರು ಆಡಿದ್ರು, ಅದಾದಮೇಲೆ ಚೆಸ್ ಅಂತ ಆಯಿತು, ಪಗಡೆ ಆಯಿತು, ಚೆಸ್ ಆಯಿತು. ಊರಲ್ಲಿ ನಾವು ಚೌಕಾಬಾರ ಆಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ, ಖೋ ಖೋ ಆಡ್ತಾ ಇದ್ವಿ, ಮರ್ಕೋತಿ ಆಟ ಆಡ್ತಿದ್ವಿ, ಇದೆಲ್ಲ ಆಟ ಆಡಿದ್ವಿ. ಲೂಡೋ ಅಂದಾಗ ಸ್ಪೆಷಲ್ ಆಗಿ ನಮಗೆ ಕೊರೋನಾ ಟೈಮ್ ನೆನಪಾಗುತ್ತೆ. ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ, ಎಲ್ಲರೂ ಊರಲ್ಲೇ ಇದ್ವಿ, ಬಟ್ ಎಲ್ಲೆಲ್ಲೋ ಬೇರೆ ಎಲ್ಲೆಲ್ಲೋ ಇದ್ವಿ. ಸೊ ಎಲ್ಲ ಆರ್ಟಿಸ್ಟ್ಗಳ ಜೊತೆಲೆಲ್ಲ ಲೂಡೋ ಆಡ್ತಾ ಇದ್ವಿ ನಾವು. ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿ ಅವ್ರು ಪ್ಲಾನ್ ಮಾಡಿದ್ದಾರೆ, ಬಟ್ ಒಳ್ಳೆ ಗೇಮು, ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮಗೆ. ಸೊ ಹಾಗಾಗಿ ನಾವೆಲ್ಲರೂ ಹೋಗ್ಕೊಂಡು ಆಟ ಆಡ್ತಾ ಇದೀವಿ. ನಿಮ್ಮೆಲ್ಲರ ಸಪೋರ್ಟು ಇರಲಿ. ಇವರು ಒಳ್ಳೆ ಟೀಮ್ ಕಟ್ಕೊಂಡ್ ಬಂದಿದ್ದಾರೆ. ಇದಾದ್ಮೇಲೆ ಆಗ್ಲೇ ಕೇಳಿದ್ರು ಸರ್, ಏನು ಗೇಮ್ ಮಾತ್ರ ಆಡೋದ ಅಂತ. ಇದಾದ್ಮೇಲೆ ಅವ್ರ ಪ್ಲಾನ್ ತುಂಬಾ ಇದೆ. ಇನ್ನೂ ಒಂದು 2-3 ಕಬಡ್ಡಿ ಗೇಮ್ ಆಡಿಸುವಂಥದ್ದು, ನೆಕ್ಸ್ಟ್ ಸಿನಿಮಾಗಳು ಮಾಡುವಂಥದ್ದು, ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಾನೆ ಮಂಗಳೂರಿಂದ ಬಂದಂಥದ್ದು ಒಂದಷ್ಟು ಡಿಸ್ಕಸ್ ಮಾಡಿದಾಗ. ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟು, ಹಾಗೆ ನಿಮ್ಮ ಸಪೋರ್ಟ್ ಮೇನ್ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ನಾವೊಂದು ನಮ್ಮ ಟೀಮು ಗೌಡ ವಾರಿಯರ್ಸು, ಮಾನ್ಯಗೌಡ, ಕೆಂಪೇಗೌಡ. ವಾರಿಯರ್ಸ್ ಅಂದ್ರೆ ಯೋಧರು. ನಾವು ಗೆಲ್ತೀವಿ ನೋಡಿ. ಗೆಲ್ತೀವಿ ಅಂದ ತಕ್ಷಣ ಎಲ್ಲ ಹೆಂಗ್ ನೋಡ್ತಾವ್ರೆ, ಆಯ್ತು ಬಿಡಪ್ಪ ಗೆಲ್ಲೋಣ, ಯಾರಿಗಿದ್ರು ಖುಷಿನೇ, ನಾವೇ ಗೆಲ್ಲೋಣ. ಆಯ್ತು, ಸ್ಟ್ರಾಟಜಿ ಅಂದ್ರೆ ನಿಮ್ದೇ ತಗೊಳ್ಳಿ. ಬಂದಿರೋದೇ ಅಲ್ಪ ಸ್ವಲ್ಪ ಟೀಮು, ಈ ಗ್ಯಾಪಲ್ಲಿ ನಿಮ್ದನ್ನ ನುಗ್ಗಿಸ್ಬಿಟ್ರಿ ಗೋಳಿನ. ಸರಿ, ಓಕೆ. ಸೊ ಆ್ಯಂಡ್ ಟ್ವಿನ್ ಸಿಸ್ಟರ್ಸ್ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಪರಿಚಯ ಅವರೇ ಇದ್ದಾರೆ. ಸೊ ಖುಷಿ ಆಗುತ್ತೆ. ಕ್ರೀಡೆ ಅನ್ನೋದು ಐ ಥಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀವಿ. ಆ್ಯಂಡ್ ಇಬ್ಬರು ಸುಧೀರ್ ಸರ್ ಆಗಲಿ, ಅಶ್ರಫ್ ಅವರಾಗಲಿ, ಇಬ್ರು ಮಂಗಳೂರಿಂದ ಆದ್ರೂ ಅವರಲ್ಲಿ ಒಂದು ಇವ್ರು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡಬೇಕು, ಇಲ್ಲಿರೋರ್ಗೆ ಏನೋ ಒಂದು ಅಪರ್ಚುನಿಟೀಸ್ ಕೊಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಅವ್ರು ಹೇಳ್ದಂಗೆ ನಮ್ಗೆಲ್ಲರಿಗೂ ಪೇಮೆಂಟ್ ಕೊಟ್ಟು ಈ ಥರದೊಂದು ಎಂಟರ್ಟೈನ್ಮೆಂಟ್ ಗೇಮ್ ಶೋನ ಮಾಡ್ತಿರೋದು ಐ ಥಿಂಕ್ ಇಟ್ಸ್ ವೆರಿ ಗುಡ್. ಯಾಕಂದ್ರೆ ಅವ್ರು ಹೇಳ್ದಂಗೆ ಕೊರೋನಾ ಟೈಮಲ್ಲಿ ಅದೇ ನಮ್ಗೆ ಒಂದು ಟೈಮ್ ಪಾಸ್ ಆಗಿತ್ತು. ಏನ್ ಮಾಡೋದು, ಲೂಡೋ ಆಟಾಡೋದು ಫ್ರೆಂಡ್ಸ್ ಹತ್ರ, ಅದೇ ಮಾಡ್ತಾ ಇದ್ವಿ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಇಂಥ ಒಂದು ಟೀಮ್ ಸಿಕ್ಕಿದ್ದಕ್ಕೆ. ಅಂಡ್ ಈ ಒಂದು ನೋಡೋಣ, ಇಟ್ಸ್ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ, ಕಲಿಯಕ್ಕೆ ಏನೋ ಸಿಗುತ್ತೆ ಫಾರ್ ಶೋರ್. ಅದನ್ನ ಕಲಿತು ಮುಂದೆ ಹೋಗ್ಬೇಕು ಅಷ್ಟೇ. ಅಂಡ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಲೂಡೋ ಗೇಮ್ ಶೋ ಬರ್ತಿದೆ ಅಂತ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಎಡಿಕ್ಷನ್ ಇತ್ತು ಲೂಡೋದು. ನಾನು ಕೋವಿಡ್ ಟೈಮಲ್ಲಿ 8 o'clock ಇಂದ 12 ಗಂಟೆವರೆಗೂ ಮಾಡ್ತಿದ್ದೆ, ಲೂಡೋ ಆಡ್ತಿದ್ದು. ಸೊ ನನಗೆ ಫಸ್ಟ್ ಲೂಡೋ ಗೇಮ್ ಶೋ ಬರ್ತಿದೆ ಅಂದಿದ ತಕ್ಷಣನೇ ನಾನು ಇವಳು ಅಂದೆ, ಐ ಥಿಂಕ್ ನಾವು ಇದನ್ನ ಮಾಡಬೇಕು. ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ, ತುಂಬಾ ಕಾನ್ಸಂಟ್ರೇಟಿವ್ ವೈಸ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ತುಂಬಾ ನಿಮ್ಮ ಥಿಂಕಿಂಗ್ ಕೂಡ, ಮೈಂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ನಮ್ಮ ಟೀಮ್ ಹೆಸರು ಬಂದ್ಬಿಟ್ಟು ಟ್ವಿನ್ ಸ್ಟಾರ್ಸ್. ಸೊ ನಮ್ಮ ಬೆಸ್ಟ್ ನಾವು ಕೊಡ್ತೀವಿ, ನೋಡೋಣ. ಹೌದು, ನಿಮ್ ಟೀಮ್ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ? ಟ್ವಿನ್ ಸ್ಟಾರ್ಸ್? ಇಲ್ಲ, ಅದೇನೆ ನನಗೆ ಬಂದಿಲ್ಲ ಮ್ಯಾಟರ್. ಓಕೆ, ಹಾಗೆ ಸೀತಾರಾಮ್ ಇದ್ದಾರೆ, ಸಾಕ್ಷಿ, ಮೇಘ, ಚಂದನ ಮತ್ತೆ ಅಮೃತ ಮರಿ. ಓಕೆ, ಸೊ ಹೀಗೆ ಇನ್ನೂ ಸಾಕಷ್ಟು ಕಲಾವಿದರಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ, ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪ್ರೆಸ್ ಮೀಟಲ್ಲಿ. ರಣರಂಗದಲ್ಲಿ ಭೇಟಿ ಆಗೋಣ. ಓಕೆ, ಅದ್ರ ಜೊತೆಗೆ ಈಗ ಇವ್ರನ್ನ ಕಳ್ಸ್ಕೊಟ್ಬಿಟ್ಟು ಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ರು, ಅಟ್ರಾಕ್ಷನ್ ಇದೆ ಮಾಡಲ್ಸ್ ಅಲ್ಲಿ ಅಂದ್ಬಿಟ್ಟು ಅಂತ. ಸರ್ ಈಗ ಒಂದು ಪರೀಕ್ಷೆ ಆಗ್ಬಿಡಿ ಸರ್, ಇವಾಗ ಕಳ್ಸ್ಕೊಡ್ತೀವಿ ಸ್ಟೇಜ್ ಮೇಲೆ. ಆಯ್ತಾ? ಸೂಪರ್ ಮಾಡಲ್ಸ್ ಬನ್ನಿ ದಯವಿಟ್ಟು ಪ್ಲೀಸ್. ಕಲರ್ ಗರ್ಲ್ಸ್ ಇವರು 16 ಜನ ಕಲರ್ ಗರ್ಲ್ಸ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು.
ಓಕೆನಾ? ಹೌದು, ಅದು ಇದೇ ಕಾಸ್ಟ್ಯೂಮ್ ಅಲ್ಲಿ ಅಂದ್ರೆ ಇದೇ ಕಲರ್ ಅಲ್ಲಿ 4 ಕಲರ್ ಅಲ್ಲಿ ಪ್ರೊಮೋ ಶೂಟ್ ಆಗಿರೋದು. ಸೊ ಏನು ಬಾನ್ಗಳಿರುತ್ತೆ 4 ಬಾನ್ಗಳು ಅದೇ ಕಲರ್ ಅಲ್ಲಿ ನಮ್ಮ ಕಲಗಲ್ಸಿದ್ದಾರೆ. ಏನ್ರಿ ಈ ಕಡೆ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವು ಡೈಸ್ ಹಾಕ್ದಂಗೆ ಹೇಳ್ತೇವೆ, ಬ್ಲೂ ಈ ಕಡೆ ಬಮ್ಮ ಅಷ್ಟೇ. ಕಾಸ್ಟ್ಯೂಮಾ ಅಣ್ಣಂಗೆ ಮನೆ ರೆಡ್ ನಾನು ಇರೋಣ ರೆಡ್ ನಾನಿದ್ದೀನಿ ನೋಡಿ ಇನ್ನೊಬ್ರು ಬರ್ಬೇಕು ಸರ್. ರ್ಯಾಂಪ್ ಮಾಡ್ಸೋಣ ಸರ್. ಅದು ಇವರು ನಮ್ಮ ಸ್ನೇಹಪ್ರಿಯ ಸರ್ ಬಂದು ಒಂಚೂರು ಚಾಲನೆ ಕೊಟ್ಬಿಟ್ರೆ ರ್ಯಾಂಪ್ ಚೆನ್ನಾಗಿರುತ್ತೆ. ಬನ್ನಿ ಸರ್. ಡೈಸ್ ಹಾಕಿ ಬರೋದಿಲ್ಲ. ಹಂಗೆ ಚೆನ್ನಾಗಿರೋ ಬನ್ನಿ ಸರ್. ಬನ್ನಿ ಸರ್, ಡೈ ಬೇಡ, ಡೈಸ್ ಹಾಕಿ ಬನ್ನಿ. ಈ ಪೆಪ್ಪರ್ ಸಾಲ್ಟ್ ಲುಕ್ ಬೇರೆನೇ ವ್ಯಾಲ್ಯೂ ಇದೆ ಸರ್. ಸೊ ಮ್ಯೂಸಿಕ್ ಏನಾದ್ರು ಪ್ಲೇ ಮಾಡ್ಬೋದಾ ರ್ಯಾಂಪ್ಗೆ? ಎಲ್ಲ ಒಂದು ರ್ಯಾಂಪ್ ಒಂದು ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕ್. ಹೌದಾ? ಏನಾಗಲ್ಲ